ನಾನು ಸ್ಟೇಡಿಯಂ ಅಲ್ಲೂ ಕೂಡ ನಾನು ಪೊಲೀಸ್ ಅವ್ರ ಹತ್ರ ಮಾತಾಡಿದೆ. ಇದು ಅನ್ಕಂಟ್ರೋಬಲ್ ಕ್ರೌಡ್, ಎಲ್ಲ ಗೇಟ್ ಎಲ್ಲ ಕಿತ್ತು ಬಿಸಾಕಿ ಎಲ್ಲ ತುಳಿದು ಸ್ಟ್ಯಾಂಪೇಡ್ ಆಗಿ ಈ ರೀತಿ ಆಗಿದೆ. ಇಲ್ಲಿ 6 ಡೆತ್ ಆಗಿದೆ. ಒಂದು 11-12 ಜನ ಇನ್ನ ಚಿಕಿತ್ಸೆಯಲ್ಲಿದ್ದಾರೆ. ಬಟ್ ಔಟ್ ಆಫ್ ಡೇಂಜರ್ ಅಂತ ನಮ್ಮ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಅಲ್ಲೊಂದು 4 ಬಹಳ ವೆರಿ ಸೀರಿಯಸ್ ಅಂತ ಹೇಳ್ತಾರೆ. ಅಲ್ಲೂ ಹೋಗ್ತಾ ಇದ್ದೀನಿ. ಈ ಥರ ಆಗಬಾರ್ದಾಗಿತ್ತು. ನಾವು ಇದನ್ನು ಮುಂಜಾಗ್ರತವಾಗಿ ನಾವು ಆ ಪ್ರೊಸೀಷನ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದು. ನಾವು ಅಲ್ಲೂ 10-15 ನಿಮಿಷದೇ ಮುಗಿಸ್ಬೇಕು ಅಂತ ಅಲ್ಲೂ ಹೇಳಿದ. ಅಲ್ಲೂ ನಾವು ಏನು ಫರ್ದರ್ ಇದು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಏಕೆಂದರೆ ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್. ನಮ್ಮ ಪೊಲೀಸ್ ಅವರು ಕೂಡ ಯಾರು ಏನು ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಭಾಳ ವಿಷಾದ ವ್ಯಕ್ತಪಡಿಸ್ತೀನಿ. ಇದು ನೊಂದಂಥವ್ರಿಗೆ ಮಿಕ್ಕಿದ್ದು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬೇರೆ ವಿಚಾರಗಳನ್ನ ನಿಮ್ಗೆ ನಾವು ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಮಾಡಬೇಕು ಅಷ್ಟು ಮಾಡಿದ್ದಾರೆ. ಈ ರೀತಿ ಕ್ರೌಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾರೆ ಅಂತ ಈಗ ನಮ್ಮ ಮೆಟ್ರೋಗಳೇ ಬರೋಕ್ಕಾಗಲಿಲ್ಲ. ಆ ಥರ ಪರಿಸ್ಥಿತಿ. ಇಲ್ಲಿ 6 ಜನ, ಅಲ್ಲಿ 4 ಜನ ಅಂತ ಹೇಳ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋಗಿ ನೋಡ್ಬಿಟ್ಟು ಇಬ್ರು ಮಾತ್ರ ಐಡೆಂಟಿಫೈ ಆಗಿದ್ದಾರೆ. ಒಂದು ಡಾಕ್ಟ್ರು, ಈಗ ಒಂದು ತಾಯಿ ಬಂದಿದ್ದಾರೆ, ಅಜ್ಜಿ ಬಂದಿದ್ದಾರೆ. ಅಜ್ಜಿಯವ್ರು ಪೋಸ್ಟ್ ಮಾರ್ಟಮ್ ಮಾಡಬೇಡಿ, ನಮ್ಗೆ ಹಂಗೆ ಕೊಡಿ ಅಂತ ಹೇಳಿದ್ರು. ಆ ಥರ ಮಾಡೋಕ್ಕಾಗಲ್ಲ. ಅದೆಲ್ಲ ಮಾಡ್ತಾ ಇದ್ದಾರೆ. ಒಂದು 13 ಜನ ಇದ್ದಾರೆ. 13 ಜನ. ಸರ್, ಸಿಎಂ ಇವಾಗ ಮಾತಾಡ್ತಾರೆ, ನೀವೇನೋ ಹೋಗ್ತೀರಾ, ಪ್ರೆಸ್ ಮೀಟ್ ಮಾಡ್ತಾರೆ? ಖಂಡಿತ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ. ಸರ್, ಇದರಲ್ಲಿ ವಿಪಕ್ಷಗಳು ಆರೋಪ ಮಾಡ್ತಾ ಇದಾವೆ ಸರ್, ನಿಮ್ ಕಾನೂನು ಸುವ್ಯವಸ್ಥೆ ಬಗ್ಗೆ. ಅವ್ರು ಏನ್ ಬೇಕಾದ್ರೂ ನಮ್ಮ ಅವ್ರ ಕಾಲದಲ್ಲಿರೋರು ಅವರೇ ಪೊಲೀಸು, ನಮ್ಮ ಕಾಲದಲ್ಲಿರೋರು ಅವರೇ ಪೊಲೀಸು. ಯಾರು ಹೊಸಬ್ರು ಯಾರು ಇಲ್ಲ. ಇಲ್ಲಿ ನಾವ್ಯಾರು ಹೊಸಬ್ರು ಯಾರು ಮಾಡಕ್ ಹೋಗಿಲ್ಲ. ಸಿಟಿ ರವಿ ಏನೇನು ಮಾತಾಡಿದ್ದಾರೆ ಗೊತ್ತಿದೆಯಲ್ಲ. RCB ಬಗ್ಗೆ ಏನೇನು ಮಾತಾಡಿದ್ದಾರೆ, ಜನ ಯಾವ ರೀತಿ ರೊಚ್ಚಿದ್ದಾರೆ ಅಂತ ನಿಮ್ಗೂ ಗೊತ್ತಿದೆಯಲ್ಲ.